ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಮಾಹಿತಿ ಏನಂದ್ರೆ 15 ಮತ್ತು 16ನೇ ಕಂತು ಗೃಹಲಕ್ಷ್ಮಿ 15 ಮತ್ತು 16ನೇ ಕಂತು ಜನವರಿ 8ನೇ ತಾರೀಕಿಗೆ ನಿಮ್ಮ ಖಾತೆಗೆ ಬರಲಿದೆ. ಒಂದಿಷ್ಟು ಮಹಿಳೆಯರಿಗೆ 15ನೇ ಕಂತು ಬಂದಿದೆ, ಅವರಿಗೆ 16ನೇ ಕಂತು 8ನೇ ತಾರೀಕಿಗೆ ಬರುತ್ತೆ. ಮತ್ತು ಇನ್ನೂ ಒಂದಿಷ್ಟು ಮಹಿಳೆಯರಿಗೆ ಇನ್ನೂ 5-6 ಕಂತುಗಳು ಪೆಂಡಿಂಗ್ ಇದೆ. ಈ ಯಾಕೆ ಪೆಂಡಿಂಗ್ ಇದೆ, ಈ ಒಟ್ಟು ಹಣ ಜಮಾ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ. ಪ್ರತಿದಿನ ಹೊಸ ಅಪ್ಡೇಟ್ಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕದ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಇದೊಂದು ಗೃಹಲಕ್ಷ್ಮಿ ಯೋಜನೆ. ಇದು ಮಹಿಳೆಯರಿಗೆ ಅತ್ಯಂತ ಇಷ್ಟವಾದ ಯೋಜನೆ. ಇಲ್ಲಿವರೆಗೂ ನಮ್ಮ ರಾಜ್ಯ ಸರ್ಕಾರ 15 ಕಂತುಗಳು ಜನವರಿ 14 ಸಂಕ್ರಾಂತಿ ಹಬ್ಬದವರೆಗೂ 15 ಕಂತುಗಳನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡಿದೆ. ಇನ್ನೂ ಸ್ವಲ್ಪ ಜನಕ್ಕೆ ಜನವರಿ 14ನೇ ತಾರೀಕು 15ನೇ ಕಂತು ಬಂದಿಲ್ಲ, ಒಬ್ಬೊಬ್ರಿಗೆ 15ನೇ ಕಂತು ಬಂದೈತಿ. ಅವರು ನೋಡಿ ಮುಂದಿನ 16ನೇ ಕಂತು 8ನೇ ತಾರೀಕಿಗೆ ಬಿಡುಗಡೆ ಮಾಡಲೈತಿ ರಾಜ್ಯ ಸರ್ಕಾರ ಅಂತ ಹೇಳೋದು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 16ನೇ ಕಂತು 31ನೇ ತಾರೀಕಿನೊಳಗಾಗಿ 8 ದಿನಗಳ ಕಾಲ, ಇನ್ನು 8 ದಿನಗಳ ಕಾಲ ಜನವರಿ 31ನೇ ತಾರೀಕಿನಲ್ಲಿ 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಜನವರಿ 15 ಮತ್ತು 16ನೇ ಕಂತು 15ನೇ ಕಂತು ಯಾರಿಗಿನ್ನೂ ಜಮಾ ಆಗಿಲ್ಲಲ್ಲ, ಅವರು ಜನವರಿ 14ರೊಳಗೆ 15ನೇ ಕಂತು ಬಿಟ್ಟಿದ್ರು. ಅದ್ರಾಗ ಇನ್ನೂ ಸ್ವಲ್ಪ ಜನಕ್ಕೆ 15ನೇ ಕಂತು ಜಮಾ ಆಗಿಲ್ಲ. ಅವರಿಗೆ 15ನೇದು 16ನೇದು ಒಟ್ಟಿಗೆ ಎರಡೂ ಸೇರಿಬಿಟ್ಟು ಜನವರಿ 31ನೇ ತಾರೀಕಿನ ಒಳಗಾಗಿ 4,000 ರೂಪಾಯಿ ಅವ್ರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ 15ನೇ ಕಂತು ಜಮಾ ಆಗಲಾರವ್ರಿಗೆ 15, 16 ಎರಡೂ ಕೂಡಿ ಇನ್ನು 8 ದಿನಗಳ ಒಳಗೆ ನಿಮ್ಮ ಖಾತೆಗೆ ನಿಮ್ಮ ಹಣ ಸೇರಲಾಗಿದೆ. ಇನ್ನು ಪ್ರತಿ ಬಾರಿ ಕಂತು ಪ್ರತಿ ತಿಂಗಳು ಯಾವ ತಾರೀಕಿಗೆ ಕಂತುಗಳು ಜಮಾ ಹಾಕೋಂತ ನಾನು ವಿಡಿಯೋ ಮಾಡ್ಕೊತ ಹೋಗಿದ್ದೀನಿ. ಲಾಸ್ಟಲ್ಲಿ ಹೇಳಿದ್ದೀನಿ ಪೆಂಡಿಂಗ್ ಇರುವವರು ಏನು ಮಾಡಬೇಕು ಅನ್ನೋದು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೆಂಡಿಂಗ್ ಇರೋರು ನೀವೇನು ಅರ್ಜಿ ಸಲ್ಲಿಸಿರಲ್ಲ ಗೃಹಲಕ್ಷ್ಮಿ, ಆ ಅರ್ಜಿಗೆ KYC ಮಾಡಿಸ್ಬೇಕು. ಆಮೇಲೆ ನಿಮ್ಮ ರೇಷನ್ ಕಾರ್ಡ್ ಐತಲ್ಲ, ರೇಷನ್ ಕಾರ್ಡಿನೊಳಗೆ ಎಷ್ಟು ಮಂದಿ ಸದಸ್ಯರದಾರಲ್ಲ ಅವರೆಲ್ಲರದು ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಮತ್ತು KYC ಮಾಡಿಸ್ಬೇಕು. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ 10 ವರ್ಷ ಮೇಲ್ಪಟ್ಟಾಗಿತ್ತಂದ್ರೆ ನೀವು ಆಧಾರ್ ಕಾರ್ಡ್ ಮಾಡಿಸಿ ಆ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸ್ಬೇಕು. ಆಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ KYC ಮಾಡಿಸ್ಬೇಕು, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು, ಆಮೇಲೆ ಆಧಾರ್ ಕಾರ್ಡ್ ಸೇಡಿಂಗ್ ಮಾಡಿಸ್ಬೇಕು. ಇವೆಲ್ಲ ಸಂಪೂರ್ಣವಾಗಿದ್ದಾಗ ಮಾತ್ರ ನಿಮ್ಮ 5-6 ಕಂತುಗಳು ಪೆಂಡಿಂಗ್ ಇದ್ದರೂ ಒಟ್ಟು ಕಂತು ನಿಮ್ಮ ಖಾತೆಗೆ ವಾಪಸ್ ಜಮಾ ಆಕೈತಿ. ಇದಕ್ಕೂ ಆಗಲಿಲ್ಲ ಅಂದರೆ ನಿಮ್ಮ ಸಮೀಪದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಇನ್ನು ಯಾಕೆ ಇದ್ರದ್ದು ಅಮೌಂಟ್ ಜಮಾ ಆಗಕತ್ತಿಲ್ಲ, ಇಷ್ಟೆಲ್ಲ ಮಾಡಿಸಿದ್ರು ಪೆಂಡಿಂಗ್ ಯಾಕೈತೆ ಅನ್ನೋದು ಸಂಪೂರ್ಣ ಕಾರಣವನ್ನು ಅವ್ರು ಕೊಡ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, 15ನೇ ಕಂತು ಜಮಾ ಆಗಲಾರದು 15, 16 ಸೇರಿ ಇನ್ನು 8 ದಿನ ಜನವರಿ 31ರೊಳಗೆ ಜಮಾ ಆಕೈತಿ ಅಂತ ಹೇಳ್ತಾ ಇದ್ದೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ಮಾಹಿತಿ ವಿದ್ಯಾಶ್ರೀ ಸ್ಕಾಲರ್ಶಿಪ್ಪನ್ನು ಇವಾಗ ಬಿಡುಗಡೆ ಮಾಡ್ತಾರೆ. ಅದರ ಮುಂದಿನ ವಿಡಿಯೋನ ಸಂಪೂರ್ಣವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನು ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಚಾನಲ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೆಚ್ಚಿನ ವಿಡಿಯೋಗಳು ಮಾಡೋಕ್ಕೆ ಒಂದು ಪ್ರೇರಣೆ ಕೊಡಿರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.